ಅವ್ವ, ಮಗು ಬದುಕಿದೆ ಸತ್ತಿಲ್ಲ ಅಂತ ನನಗೂ ರಾಜಣ್ಣಂಗೂ ಗೊತ್ತಿತ್ತು. ನಿಜ ಹೇಳ್ಬೇಕು ಅಂದ್ರೆ ಆ ಮಗು ನಮ್ಮುಂದೆನೆ ವೈನಾಗಿ ಬೆಳೀತಿತ್ತು ಕಣವ. ಅಲ್ಲ ಕಣ್ಲ, ನೀನು ರಾಜಣ್ಣ ಕನಕ ಅಂದ್ರೆ ಪ್ರಾಣನೇ ಬಿಡ್ತೀರಿ. ಕನಕ ಮಗುಗೂ ಎಲ್ಲ ಹುಡುಕ್ತಿದ್ದಾಗ್ಲು ನಿಮಗ್ ಸತ್ಯ ಗೊತ್ತಿದ್ರು ಹೇಳದೆ ಯಾಕ್ಲ ಸುಮ್ಕಿದ್ರಿ? ಅಯ್ಯವ್ವ, ಕನಕವ್ವ ತನ್ನನ್ನೇ ತಾನು ಹುಡುಕ್ತಾವಳೆ ಅಂತ ಹೆಂಗವ್ವ ಹೇಳೋದು? ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಶಾಂತಕ್ಕ, ಆ ಮಗು ಬೇರೆ ಯಾರೂ ಅಲ್ಲ, ನಿಮ್ ಮಡ್ಲಲ್ಲಿ ಬೆಳೆದಿದ್ ಕನಕಾನೇ ಆ ಮಗು ಕಣವ್ವ. ಎಲ್ಲ ಚೆಲ್ವನಿ ಹೇಳ್ತಾ ಇರೋದು ಕನಕದ ಅಮ್ಮನೇ ಅವಳಲ್ವಾ? ಇಲ್ಲ, ನಾನ್ ನಂಬಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಕನಕ ನನ್ ಮಗಳೇ, ಕನಕ ನನ್ ಮಗಳೇ. ನಾನ್ ಯಾಕವ್ವ ಸುಳ್ಳು ಹೇಳಿ? ಅಂದ್ರೆ ಕನಕ ನನ್ ಮಗಳಲ್ವಾ? ಅಲ್ಲ ಶಾಂತವ್ವ, ಕನಕ ನೀವೆತ್ತು ಮಗಳಲ್ಲ. ಸಾರಿ, ನಿಮ್ಮ ಮಗು ಉಳ್ಸಕ್ ಆಗ್ಲಿಲ್ಲ. ಇಲ್ಲ, ಹಾಗೆ ಹೇಳ್ಬೇಡಿ. ಕನಕ ನನ್ ಮಗಳೇ, ಕನಕ ನನ್ ಮಗಳೇ. ನೀವು ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಕನಕ ಈಗಲೂ ನಿಮ್ಮ ಮಗಳೇ. ಮಾವ, ಈ ವಿಷಯನ ನೀವಾಗ್ಲಿ ನಮ್ಮ ಮಾವ ಆಗ್ಲಿ ಯಾಕೆ ಮೊದ್ಲೇ ಹೇಳಲಿಲ್ಲ? ಯಾಕೆ ನಮ್ಮಿಂದ ಈ ವಿಷಯನ ಮುಚ್ಚಿಟ್ರಿ? ನಿಜ ಹೇಳ್ಬೋದಾಗಿತ್ತು. ಹೇಳಿದಿದ್ರೆ ಶಾಂತಕನ್ಗೆ ಆಘಾತ ಆಗ್ತಿತ್ತು. ಕನಕ ಮೋಹನ್ ರಾವ್ ಮನೆಗೆ ಹೋಗ್ಬೇಕಾಗ್ತಿತ್ತು. ಆದ್ರೆ ಆ ರಾಕ್ಷಸಿ ಪ್ರಿಯ ಕನಕವನ್ನ ಬದುಕಕ್ ಬಿಡ್ತಾಳೆ ಅನ್ನೋ ನಂಬಿಕೆ ಇರಲಿಲ್ಲ. ಅವಳ ಹೆದರಿಕೆಯಿಂದ ಈ ವಿಷಯನ್ ಯಾರಿಗೂ ಹೇಳಲಿಲ್ಲ. ಅದಕ್ಕೆ ಆ ಪ್ರಿಯನ್ಗೂ ಆ ಮಗು ಯಾವುದೋ ಅನಾಥಾಶ್ರಮದಲ್ಲಿದೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಆದ್ರೆ ಕನಕ ಈ ಮನೆಯ ಮಗಳಲ್ಲ ಅನ್ನೋ ಸತ್ಯ ಪ್ರಪಂಚಕ್ಕೆ ಗೊತ್ತಾಗ್ಬೇಕಷ್ಟೇ. ಇಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ಸಲಿ ನನ್ನ ಎದೆ ಒಡೆದೋಗಿ ಅವಳೇ ನನಗ್ ಜೀವದಾನ ಮಾಡಿದಾಳೆ. ಅವಳಿಗೇನಾದ್ರೂ ನಾನು ಅವಳ ಹಬ್ಬ ಅಲ್ಲ ಅಂತ ಗೊತ್ತಾದ್ರೆ ಅವಳನ್ನ ಬಿಟ್ಟು ಹೊಟ್ಟೋಗ್ತಾಳೆ. ಅವಳು ಹೊಟ್ಟೋದ್ರೆ ಮತ್ತೆ ನನ್ನ ಎದೆ ಒಡೆದೋಗುತ್ತೆ. ಇಲ್ಲ, ಈ ವಿಷಯ ಅವಳಿಗೆ ಗೊತ್ತಾಗ್ಲೇಬಾರ್ದು. ಅತ್ತೆ, ಹೆತ್ರನೇ ಮಗಳ, ನಾನು ಅವಳು ಇಷ್ಟು ವರ್ಷ ಪ್ರೀತಿಯಿಂದ ಸಾಕ್ಲೇ ಇಲ್ವಾ ಅತ್ತೆ? ಇಲ್ಲ, ಕನಕಿ ಯಾವತ್ತಿದ್ರು ನನ್ನ ಮಗಳೇ, ಅವಳು ನನ್ನ ಮಗಳೇ. ನೋಡು ಶಾಂತಕ, ಎದೆಯಲ್ಲಿರೋ ದೊಡ್ಡ ಭಾರನ ಇಳಿಸ್ಕೊಂಡಿವ್ನಿ. ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿದೋಯ್ತು. ಈಗಲೂ ಪ್ರಪಂಚದ ದೃಷ್ಟಿನಲ್ಲಿ ಕನಕ ನಿಮ್ಮ ಮಗಳೇನೇಯ. ಸತ್ಯನ ಕನಕನಿಗೂ ಹೊರ ಜಗತ್ತಿಗೂ ಗೊತ್ತಾಗಂಗ್ ಮಾಡೋದು ಬಿಡೋದು ಇನ್ನ ನಿಮಗ್ ಬಿಟ್ಟಿದ್ದು.
ಇನ್ನ ಬರ್ತೀನಿ. ಕೂತ್ಕೋ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೋಡಿ ಕನಕನ ಬಿಟ್ಕೊಡೋದಕ್ ನೀವೇ ತಯಾರಿಲ್ಲ ಅಂದ್ಮೇಲೆ ನಾವ್ ಹೇಗ್ ಬಿಟ್ಕೊಡೋದು? ಅವಳು ಯಾವತ್ತಿದ್ರು ನಮ್ ಪ್ರೀತಿ ನಾದ್ನಿನೇ. ಹೌದಮ್ಮ, ಕನಕನ ಸ್ವಂತ ತಂಗಿಯಾಗಿ ಪಡೆದೇ ಇರೋ ನತದೃಷ್ಟ ನಾನು. ನನ್ನ ಬದುಕನ್ನ ಬದಲಾಯಿಸಿದಂತಹ ಭಾಗ್ಯ ದೇವತೆ ಅವಳು. ಅವಳನ್ನೇ ನಾನು ತಂಗಿ ಅಲ್ಲ ಅಂತ ಹೇಳಿದ್ರೆ ಆ ದೇವ್ರು ಮೆಚ್ತಾನ ಅಮ್ಮ. ಕಡ್ಲ ಹಾಕೋಬೇಡ. ಕನಕದ ಮನೆ ಮಗಳಯ್ಯ, ನನ್ನ ಮೊಮ್ಮಗಳಯ್ಯ. ಈ ಚೆಲುವ ನಮ್ಗೆ ಏನು ಹೇಳೂ ಇಲ್ಲ, ನಾವ್ ಏನು ಕೇಳಲೂ ಇಲ್ಲ. ಇನ್ನು ಇದ್ರ ಬಗ್ಗೆ ಯಾರು ತುಟಿ ಬಿಚ್ಚೋದ್ ಬೇಡ. ರೀ, ನಿಮ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಏನೇ ಯಾವುದಕ್ಕೂ ಪೀಠಕ್ಕೆ ಹಾಕ್ತಾ ಇರೋ ತರ ಇದೆ? ಕನಕನ್ಗೆ ನಾವು ಅವಳ ಜನ್ಮ ರಹಸ್ಯನ ಹೇಳ್ಬಿಡೋಣ. ಲೇ ಲಕ್ಷ್ಮಿ, ಏನಾಗಿದೆ ನಿಂಗೆ? ಅಮ್ಮ, ಅಜ್ಜಿ, ಎಲ್ರು ಬನ್ನಿ. ಅಶೋ ರೀ, ಅವ್ರನ್ನ ಯಾಕೆ ಕರೀತಾ ಇದ್ದೀರಾ? ಇನ್ನೇನ್ ಮತ್ತೆ, ನೀನ್ ಹಿಂಗೆಲ್ಲ ಬಾಂಬ್ ಹಾಕಿದ್ರೆ ಸುಮ್ನೆ ಇರಕ್ಕಾಗತ್ತಾ? ಗೋವಿಂದು, ಯಾಕೋ ಹಿಕ್ಕಿಚ್ಕೋತಾ ಇದೆಯಾ? ಏನಾಯ್ತು? ನೋಡಮ್ಮ, ಈ ಲಕ್ಷ್ಮಿಗೆ ಏನೋ ನಾಲ್ಗೆ ಕಡಿತಾ ಇತ್ತಂತೆ, ಅದಕ್ಕೆ ಕನ್ಕಂಗ್ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ ಅಂತ ಅವಳೆ. ಲಕ್ಷ್ಮಿ, ನಿಂಗೇನು ಕೇಳ್ಬಂತು? ಒತ್ತಾರೇನೆ ಹೇಳಿಲ್ವಾ ಇನ್ನು ಈ ವಿಷಯದಾಗೆ ತುಟಿಕ್ ಪಿಟಿಕ್ ಅನ್ನೋದು ಬೇಡ ಅಂತ? ಹೇಳಿದ್ರಿ ಅಜ್ಜಿ, ಆದ್ರೆ ನಾನು ಆಮೇಲೆ ತುಂಬಾ ಹೊತ್ತು ಯೋಚನೆ ಮಾಡಿದೆ. ಕನಕನ್ಗೆ ಅವಳ ಜನ್ಮ ರಹಸ್ಯ ಹೇಳೋದೇ ಸರಿ ಅಂತ ಅನ್ನಿಸ್ತು. ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯೇನೆ? ಅವಳಿಗೆ ಸತ್ಯ ಹೇಳೋ ಅವಶ್ಯಕತೆ ಏನೇ ಇದೆ ಈಗ? ಅತ್ತೆ, ಕನಕನ್ಗೆ ತನ್ನ ಹುಟ್ಟಿನ ಬಗ್ಗೆ ಸತ್ಯ ಗೊತ್ತಾಗ್ಬೇಕಾಗಿರೋದೇ ಧರ್ಮ. ಇಷ್ಟು ದಿನ ನಮ್ಗ್ಯಾರಿಗೂ ಈ ವಿಷಯ ಗೊತ್ತಾಗಿರ್ಲಿಲ್ಲ. ಗೊತ್ತಾದ್ಮೇಲೆ ಮುಚ್ಚಿಡೋದು ತಪ್ಪಾಗುತ್ತಲ್ವಾ? ಇಲ್ಲ, ತಪ್ಪಲ್ಲ. ಅವಳು ನನ್ನ ಮಗಳಾಗೆ ಉಳಿಬೇಕು. ಅವಳನ್ನ ಬಿಟ್ಕೊಡೋದಿಕ್ಕೆ ನಾನು ತಯಾರಿಲ್ಲ ಅಂತ ಹೇಳಿಲ್ವೇ ನಿನ್ಗೆ? ಅತ್ತೆ, ಯಾವನ ಸ್ವಾಮೀಜಿ ಹೇಳ್ದ ಅಂತ ಕನಕನ್ಗೆ ಚಿತ್ರಹಿಂಸೆ ಕೊಟ್ಟು ಅವಳನ್ನ ಕೆಲಸದೊಳಗಿಂತ ಕಡಿಯಾಗಿ ನಡೆಸ್ಕೊಂಡ್ರಿ. ಅವಳು ನಿಮ್ ಜೀವ ಉಳಿಸದ್ಲು ಅಂತ ಈಗ ಅವಳ ಮೇಲೆ ನಿಮ್ಗೆ ಇಲ್ದೇ ಇರೋ ಅಕ್ಕರೆ ಮಮಕಾರ. ಇಲ್ದೆ ಹೋಗಿದ್ರೆ ಅವಳನ್ನ ನಿಮ್ ಮಗಳು ಅಂತ ಒಪ್ಕೋತಾ ಇದ್ರ? ಯಾರೋ ಬೇರೆಯವಳು ಅಂತ ತಿರಸ್ಕಾರ ಮಾಡ್ತಿದ್ರಿ ತಾನೆ? ಅದು ಮುಗಿದು ಹೋಗಿದ್ ಕತೆ. ಮತ್ತೆ ಯಾಕೆ ಅದನ್ನೆಲ್ಲ ಕೆಣಕ್ತಾ ಇದೆಯಾ ನೀನು? ಅಲ್ಲ ಕಣೆ ಲಕ್ಷ್ಮಿ, ಇಷ್ಟು ವರ್ಷ ನಾನು ಅವಳ ಪ್ರೀತಿಯಿಂದ ಸಾಕ್ಲೇ ಇಲ್ವೇನೆ? ಅವಳು ಯಾರ್ದೋ ಮಗಳು ಹೇಗೆ ಆಗ್ತಾಳೆ? ಅತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ. ಸತ್ಯ ಹೇಳೋದ್ರಿಂದ ಯಾವ ಅನಾಹುತನೂ ಆಗಲ್ಲ. ಅವಳು ನಿಮ್ಗೆ ಅಮ್ಮ ಅನ್ನೋ ಪೂಜ್ಯ ಸ್ಥಾನನ ಕೊಟ್ಟೇ ಕೊಡ್ತಾಳೆ. ನಮ್ಮಿಂದ ದೂರ ಆಗಲ್ಲ ಅವಳು. ಇಲ್ಲ ಕಣೆ, ಕನಕಿ ನನ್ನ ಮಗಳಲ್ಲ, ನನಗೆ ಪುನರ್ಜನ್ಮ ಕೊಟ್ಟಿದ್ದ ತಾಯಿ. ನಾನು ಅವಳ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ ತಯಾರಿಲ್ಲ. ಅವಳು ನನ್ನ ಮಗಳಾಗೆ ಇರ್ಬೇಕು. ಯಾವತ್ತಿದ್ರು ಅವಳು ನನ್ನ ಹೆತ್ತ ಮಗಳಲ್ಲ ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ಲೇಬಾರ್ದು. ಲೋಗೋವಿಂದು, ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ? ಅವಳು ಎಲ್ಲ ವಿಷಯನೂ ಹೋಗಿ ಹೇಳ್ಬಿಡ್ತಾಳೆ. ನೀನಾದ್ರೂ ಅವಳ ಬುದ್ಧಿ ಹೇಳ್ಬಾರ್ದಿರಾ? ಹೌದು ಕಣೆ ಲಕ್ಷ್ಮಿ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಸುಮ್ನೆ ಯಾಕೆ ನೀನ್ ಸಿಬ್ರೆಬ್ಸೋ ಕೆಲಸ ಮಾಡ್ತಾ ಇದ್ಯಾ? ರೀ, ನೀವೆಲ್ಲ ಯಾಕೆ ಇಷ್ಟು ಸ್ವಾರ್ಥಿಗಳಾಗ್ತಿದ್ದೀರಾ? ಕನಕ ಇಷ್ಟು ವರ್ಷ
ಸೌಲಭ್ಯ, ಸವಲತ್ತು, ಸ್ಥಾನ, ಮಾನ, ಹೆತ್ತೋರ್ ಪ್ರೀತಿಯಿಂದ ವಂಚಿತರಾಗಿದ್ಲು. ಈಗ ಅದೆಲ್ಲ ಅವಳಿಗೆ ತಾನಾಗಿ ಸಿಗ್ತಿದೆ. ಅದನ್ನ ಕಿತ್ಕೊಳ್ಳೋ ಹಕ್ಕು ನಮ್ಗೇನಿದೆ ಹೇಳಿ? ಹೂ ಕಣ ಲಕ್ಷ್ಮಿ, ನಾವು ಸ್ವಾರ್ಥಿಗಳೇ. ಆದ್ರೆ ಕನ್ಕನ್ ಪ್ರೀತಿನ ಕಿತ್ಕೋತಾ ಇಲ್ಲ, ನಮ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀವಿ. ಕನಕ ಅಮ್ಮಂಗೆ ಪುನರ್ಜನ್ಮ ಕೊಟ್ಲು, ನನಗ್ ಬುದ್ಧಿ ಹೇಳಿ ನನ್ನ ಒಳ್ಳೆ ಮನುಷ್ಯನಾಗಿ ಮಾಡಿ ನನ್ನ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಲು. ಅವಳ ಋಣ ನಮ್ಮ ಮೇಲಿದೆ ಕಣೆ. ತಂಗಿ ಅನ್ನೋ ಬಂಧ ಸಂಬಂಧನೇ ಕಡ್ದು ಹೋದ್ರೆ ಅವಳ ಋಣ ಹೇಗೆ ತೀರ್ಸೋದು? ಅಜ್ಜಿ, ನೀನಾದ್ರೂ ಇವಳಿಗೆ ಹೇಳಜ್ಜಿ. ನಂಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕಣ್ಣ. ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಅದ್ಯಾವ್ರೇ ಒಂದು ದಾರಿ ತೋರಿಸ್ಬೇಕು, ಅದ್ಯಾವ್ರೇ ದಾರಿ ತೋರಿಸ್ಬೇಕು. तारे नाना तारे नाना तारे नाना तारे नाना तारे नाना तारे नाना. ಅಮ್ಮ ಬರ್ತೀನಿ. ಆಯ್ತು, ಹೋಗ್ಬಾ. ಲಕ್ಷ್ಮಿ, ಲೇ ಲಕ್ಷ್ಮಿ. ಅಯ್ಯೋ, ಏನ್ರಿ ಕೂಗಿದ್ದು? ದುಡ್ಕಿ ಯಾವ ನಿರ್ಧಾರನೂ ತಗೊಳಕ್ ಹೋಗ್ಬೇಡ. ಏನ್ ಹೇಳ್ತಿದ್ದೀರಾ ನೀವು? ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ರಾತ್ರಿ ನಾವೆಲ್ಲರೂ ಕನಕಂಗೆ ಈ ವಿಷಯ ಹೇಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಯಾರು ಯಾವ ನಿರ್ಧಾರಕ್ಕೂ ಬರಕ್ಕಾಗ್ಲಿಲ್ಲ. ಹಾಗಂತ ನೀನ್ ದುಡುಕಿ ಈ ವಿಷಯನೆಲ್ಲ ಕನಕಂಗೆ ಹೇಳ್ಬಿಡ್ಬೇಡ. ಕನಕನ್ಗೆ ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗ್ಲೇಬೇಕಲ್ವಾ? ಅವತ್ತು ನಾವ್ ವಿಷಯನ ಮುಚ್ಚಿಟ್ಟಿದ್ವಿ ಅಂತ ಗೊತ್ತಾದ್ರೆ ಪಾಪ ರೀ, ಅವಳು ತುಂಬಾ ನೊಂದ್ಕೋತಾಳೆ. ನೀನ್ ಹೇಳ್ತಿರೋದು ಸರಿ ಇದೆ ಲಕ್ಷ್ಮಿ. ಆದ್ರೆ ಕನಕನ್ನ ನಾವೆಲ್ಲರೂ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟಿದೀವಿ. ನಮಗ್ ಶಾಶ್ವತವಾದ ಶಿಕ್ಷೆ ಕೊಡ್ಬೇಕು ಅಂತ ಆ ದೇವ್ರು ನಮ್ಮನ್ನ ಕನಕನಿಂದ ದೂರ ಮಾಡ್ಬಿಟ್ಟಿದ್ದಾನೆ. ಈಗಲೂ ನಾವು ಪಶ್ಚಾತ್ತಾಪ ಪಡ್ಲಿಲ್ಲ ಅಂದ್ರೆ ನಮ್ಮನ್ನ ಮನುಷ್ಯರು ಅಂತಾರ. ನಮ್ಮ ತಪ್ಪಿಗೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಇದೇ ನಮಗ್ ಕೊನೆಯ ಅವಕಾಶ. ಅಲ್ಲಿ ತನಕನಾದ್ರೂ ಕನಕ ನಮ್ಮ ಮನೆ ಮಗಳಾಗಿರ್ಲಿ. ಪ್ಲೀಸ್ ಲಕ್ಷ್ಮಿ, ಇದು ನನ್ನ ರಿಕ್ವೆಸ್ಟ್. ಪ್ಲೀಸ್ ಲಕ್ಷ್ಮಿ, ಇದು ನನ್ನ ರಿಕ್ವೆಸ್ಟ್. ನೋಡು, ಹೇಳೋದೆಲ್ಲ ಹೇಳಿದ್ದೀನಿ. ಇಷ್ಟರ ಮೇಲೆ ನಿನ್ನಿಷ್ಟ. ನಾ ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ನನ್ನ ಮಗ ಅಷ್ಟೊಂದು ಕೇಳ್ಕೊಳ್ತಾ ಇದ್ರು
ಏನು ಮಾತಾಡದೆ ಸುಮ್ಮನೆ ಹೋಗ್ತಾ ಇದೆಯಲ್ಲ, ಅಂದ್ರೆ ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಏನ್ ಮಾಡ್ಬೇಕು ಅಂತಿದ್ಯಾ? ನಿನ್ನೇ ಕೇಳ್ತಿರೋದು, ಏನ್ ಮಾಡ್ಬೇಕು ಅಂತಿದ್ಯಾ? ಅತ್ತೆ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಕನಕನಿಗೆ ಇರೋ ವಿಷಯನ ಹೇಳೋದೇ ಒಳ್ಳೇದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಅವಳ ಜನ್ಮ ರಹಸ್ಯನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಚ್ಚಿಡೋದು ತಪ್ಪಲ್ವಾ ಅತ್ತೆ? ತಪ್ಪಲ್ಲ ಕಣೆ, ಅದು ಸರಿನೇ. ಅತ್ತೆ, ನೀವು ಬರೀ ನಿಮ್ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಸ್ವಲ್ಪ ಕನಕನ ದೃಷ್ಟಿಯಿಂದ ಯೋಚನೆ ಮಾಡಿ. ನನಗ್ ಗೊತ್ತು ಕಣೆ, ನಾನು ಯಾವತ್ತೋ ಕನಕನ್ನ ಕೆಟ್ಟದಾಗ ನಡೆಸ್ಕೊಂಡೆ ಅನ್ನೋದನ್ನ ನೀನಿನ್ನೂ ಮರ್ತಿಲ್ಲ. ಅದಕ್ಕೆ ಕನಕನ್ನ ನನ್ನಿಂದ ದೂರ ಮಾಡಿ ಸೇಡ್ ತೀರ್ಸ್ಕೋಬೇಕು ಅಂತ ಇದೆಯಾ, ಸರಿ ತಾನೆ? ಅತ್ತೆ, ಇನ್ನೊಂದು ಮಾತು ನೋಡಿದ್ರು ನಾನು ಸುಮ್ಮನಿರಲ್ಲ. ನಿನ್ನ ಹತ್ರ ವಾದ ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ನನಗೆ ಶಕ್ತಿನೂ ಇಲ್ಲ. ಇಲ್ಲಿವರೆಗೂ ಒಬ್ಬ ತಾಯಿಯಾಗಿ ನನ್ನ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಈಗ ಅತ್ತೆಯಾಗಿ ಹೇಳ್ತಾ ಇದ್ದೀನಿ, ಕನಕಂಗೆ ಯಾವುದೇ ಕಾರಣಕ್ಕೂ ಈ ವಿಷಯನ ನೀನ್ ಹೇಳ್ಕೂಡ್ದು. ಯಾಕೆ ನಗ್ತಾ ಇದೆಯಾ? ಏನೇ ಆಯ್ತು? ಅಲ್ಲ ಅತ್ತೆ, ಕನಕ ನನ್ನ ಮಗಳಲ್ಲ ಅಂತ ನೀವು ಅವಳ ಮೇಲೆ ದ್ವೇಷದ ಯುದ್ಧ ಮಾಡ್ಬೇಕಾದ್ರೇನೆ ನಾನು ಕನಕನಿಗೆ ಇರೋ ಸತ್ಯನ ಹೇಳಲಿಲ್ಲ. ಈಗ ನೀವು ಪ್ರೀತಿ ಯುದ್ಧ ಮಾಡ್ತಿದ್ದೀರಾ. ಈಗ ನಾನು ಅವಳಿಗೆ ಸತ್ಯ ಹೇಳ್ಬಿಡ್ತೀನ ಅತ್ತೆ? ಅತ್ತೆ, ಎಷ್ಟು ದಿನ ಕನಕ ನನ್ನ ಮಗಳಲ್ಲ ಅಂತ ದ್ವೇಷಿಸ್ತಾ ಇದ್ರಿ, ಆದ್ರೆ ಈಗ ನಿಮ್ ಪ್ರೀತಿ ವಾತ್ಸಲ್ಯ ನೀವು ಅವಳಿಗೋಸ್ಕರ ಚಡ್ಪಡಿಸ್ತಿರೋದನ್ನ ನೋಡಿ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ನಮ್ ಕನಕ ನಿಜಕ್ಕೂ ಪುಣ್ಯವಂತೆ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ಈ ಸತ್ಯನ ನಾನು ಅವಳಿಗೆ ಯಾವತ್ತೂ ಹೇಳೋದಿಲ್ಲ. ಆದ್ರೆ ಈ ವಿಷಯ ಅವಳು ಗೊತ್ತಾದ್ರೆ ತುಂಬಾ ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಇದೆ. ಅತ್ತೆ, ಕನಕ ನಮ್ಮನ್ನ ಯಾವತ್ತೂ ದೂರ ಮಾಡಲ್ಲ ಅತ್ತೆ. ಅವಳು ಯಾರ ಜೊತೆ ಸೇರ್ಬೇಕು ಅನ್ನೋ ನಿರ್ಧಾರನ ಅವಳೇ ಮಾಡ್ಲಿ. ಆ ಅವಕಾಶ ಮಾಡಿಕೊಡಿ ಅತ್ತೆ. ಇಲ್ಲ ಇಲ್ಲ, ಈ ವಿಷಯ ಖಂಡಿತ ಅವಳಿಗೆ ಗೊತ್ತಾಗ್ಕೂಡ್ದು. ಸರಿ ಅತ್ತೆ, ಈ ವಿಷಯನ ನಾನು ಅವಳಿಗೆ ಹೇಳಲ್ಲ. ಆದ್ರೆ ಎಷ್ಟು ದಿವಸ ಅಂತ ನೀವು ಈ ಕುದಿಯೋ ಬೆಂಕಿನ ಇದೇ ಒಳಗೆ ಬಚ್ಚಿಟ್ಕೊಂಡಿರ್ತೀರಾ ಹೇಳಿ? ಒಂದಲ್ಲ ಒಂದಿನ ನೀವೇ ಕನಕನ್ ಮುಂದೆ ನಿಂತ್ಕೊಂಡು ನಾನು ನಿಮ್ಮಮ್ಮ ಅಲ್ಲ ಅನ್ನೋ ಸತ್ಯನ ನೀವೇ ಹೇಳ್ಬಿಡ್ತೀರ. ಆ ದಿನಕ್ಕೋಸ್ಕರ ನಾನು ತಾಳ್ಮೆಯಿಂದ ಕಾಯ್ತೀನಿ. ಏನು? ನಾನೇ ಹೇಳ್ಬಿಡ್ತೀನ? ಇಲ್ಲ ಇಲ್ಲ, ಖಂಡಿತ ನಾನು ಹೇಳಲ್ಲ.